ಪೂಜೆ ಮಾಡೋದ್ರಿಂದ ಸಂಸಾರಕ್ಕೆ ಒಳ್ಳೆಯದಾಗತ್ತೆ ಅಂತ ತಿಳ್ಕೊಂಡದು ಮೂರ್ಖತನ. ಪೂಜೆ ಏನಕ್ಕೆ ಮಾಡಬೇಕು? ಪೂಜೆ ಮಾಡೋ ಉದ್ದೇಶ ಏನು ಅಂದರೆ ಅಭ್ಯಾಸ, ಸಮಯದ ಅಭ್ಯಾಸವನ್ನು ಮಾಡಲಿಕ್ಕೆ ಪೂಜೆ ಮಾಡೋದೇ ವಿನಃ ಒಂದು ನಿಯಮ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಒಂದು ಪೂಜೆ ಮಾಡ್ತೀವಿ, ನಿಯಮ ಅದು. ಯಾಕೆ ಅಂದರೆ 6 ಗಂಟೆ ಒಳಗಡೆ ನಾನು ಪೂಜೆ ಮುಗಿಸ್ತೀನಿ, ಅಲ್ಲಿ ಪೂಜೆದೆಲ್ಲ ವಿಚಾರ ಪ್ರತಿಫಲ. 6 ಗಂಟೆಗೆ ಅಂತ ನೀನು ಟೈಮ್ ರೀಚ್ ಆಗ್ತೀಯಲ್ಲ, ಅದು ಪೂಜೆ. ನೀನು ದೇವ್ರ ನೈವೇದ್ಯ ಮಾಡ್ದೋ, ಗಂಧದ ಕಡ್ಡಿ ಹಚ್ತೋ, ಕೈ ಮುಗಿದೋ, ದೀಪ ಹಚ್ತೋ ಇಲ್ವೋ ಸೆಕೆಂಡ್ರಿ. ಸಮಯ ಪಾಲನೆ ಮಾಡುವ ಅಭ್ಯಾಸವೇ ನೀನು ಮಾಡುವ ಶ್ರೇಷ್ಠವಾದ ಪೂಜೆ. ಈಗ ಮಕ್ಕಳಿಗೆ ಹೇಳ್ಕೊಟ್ಟವ್ರಾ? ಇಲ್ಲ. ಒಯ್ತಾ ಗಣಪತಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೈ ಮುಕ್ಕೊಂಡು ಹೋಗು, ನವಗ್ರಹ ಸುತ್ತಬಿಟ್ಟು ಹೋಗು, ಈ ಮಂತ್ರ ಹೇಳ್ಕೊಂಡು ಜೇಬಲ್ಲಿ ಇಟ್ಕೋ, ಕುಂಕುಮ ಜೇಬಲ್ಲಿ ಇಟ್ಕೋ, ಅಕ್ಷತೆ ತಲೆ ಮೇಲೆ ಹಾಕೋ ಅಂದರೆ ಇದೆಲ್ಲ ತಪ್ಪು ಅಂತಲ್ಲ. ಮಾಡಿ ನೀವು. ಮೂಲ ಪೂಜೆ ಯಾವುದು ಅಂದರೆ ಸಮಯವನ್ನು ಪ್ರೀತಿಸುವ ವ್ಯಕ್ತಿಗೆ ಪ್ರತಿ ಕ್ಷಣನೂ ಅವನ ಹತ್ರ ಸಮಸ್ಯೆ, ದುಃಖ, ಸಂಸಾರದಲ್ಲಿ ಹಿಂಸೆ ಏನೂ ಬರಲ್ಲ. ಅಮ್ಮ ಮನೇಲಿ ಒಬ್ಬ ಗೃಹಿಣಿ 3 ದಿನ ಕ್ಲೀನಾಗಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿದೆ ಅಂತ 3-4ನೇ ದಿನಕ್ಕೆ ಫುಲ್ ಹಿಂದಕ್ಕೆ ಬಂದುಬಿಟ್ಟಿರ್ತಾರೆ. ಆಗಲ್ಲ ನನಗೆ ಮೈ ನೋವು, ಎದ್ದೆ ಆಯ್ತಲ್ಲ, ನನ್ನ ಕೈಲಿ ಆಗಲ್ಲ, ಫಿನಿಶ್, ಔಟ್. ನಾಳೆ 5ನೇ ದಿನಕ್ಕೆ ಇಲ್ಲವೇ ಇಲ್ಲ, 1 ವಾರ ಆದಮೇಲೆ ಗೊತ್ತೇ ಇಲ್ಲ. ಕಾರಣ ದೇಹ ಮನಸ್ಸು ಸ್ಪಂದಿಸ್ತಾ ಇಲ್ಲ. ಇದನ್ನು ಸ್ಪಂದಿಸೋದೇ ನಿಜವಾದ ಶ್ರೇಷ್ಠವಾದ ಪೂಜೆ ಅಂತ ಯಾವ ಹೆಣ್ಣು ತಿಳ್ಕೊಂಡಿರ್ತಾಳೋ ಆ ಬಂಧನ ಸಂಸಾರ ಅಲ್ಲ. ಅದು ಬಂಧನ ಆಗಲಿಕ್ಕಿಲ್ಲ. ನನ್ನ ಕೈಲಿ ಆಗಲ್ಲ, ನನ್ನ ಕಷ್ಟ, ನನ್ನ ಹಿಂಸೆ ಅನ್ನತಕ್ಕಂಥದ್ದೇ ಬಂಧನ. ಅದು ನೀವೇ ಮಾಡಿಕೊಂಡಿರೋ ಬಂಧನ, ದೇವರು ಕೊಟ್ಟಿದ್ದಲ್ಲ, ಅಥವಾ ಮದುವೆಯಿಂದ ಬಂದದ್ದಲ್ಲ, ಅಥವಾ ತಂದೆ ತಾಯಿ ಕೊಟ್ಟಿದ್ದಲ್ಲ. ಅದು ನಿಮ್ಮದೇ ಬಂಧನ. ಯಾವುದು? ತಿಳಿಯದೇ ಇರುವುದೇ ಒಂದು ಬಂಧನ. ಪೂಜೆ ಮಾಡಿದ್ರು ತಿಳಿದೇ ಪೂಜೆ ಮಾಡಿದ್ರೆ ಬಂಧನನೇ. ದೇವ್ರ ಹತ್ರ ಎಲ್ಲ ಆದಮೇಲೆ ಕೊನೆಯಲ್ಲಿ ಕೂತ್ಕೊಂಡು ಕಣ್ಣೀರು ಹಾಕೊಂಡು ನಾನು ಇಷ್ಟು ಮಾಡ್ತೀನಿ, ನನ್ನ ಗಂಡ ನನ್ನ ಮಾತೆ ಕೇಳಲ್ಲ ಅಂತ ಅಲ್ಲಿಂದ ಕಣ್ಣೀರು ಹಾಕೊಂಡು ಈಚೆ ಬರ್ತೀರಾ. ಯಾಕೆ ಹೋದ್ರಿ ದೇವ್ರ ಮನೆಗೆ? ಅದಕ್ಕೆ ದೇವ್ರ ಮನೆಗೆ ಅದೊಂದು 8-10 ಲಕ್ಷ ಯಾಕೆ ಖರ್ಚು ಮಾಡಿಸ್ತೀರಾ?